ಹಾಯ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ನಮಸ್ಕಾರ. ನಾವು ದೂರದಿಂದ ಹೋಗಿದ್ರಿಂದ ತುಂಬ ಲೇಟ್ ಆಗುತ್ತಂತ. ಆದರೆ ಆಲಮಟ್ಟಿಯಲ್ಲಿ ತುಂಬ ಲೇಟ್ ಆಗಿದ್ದರಿಂದ ಡ್ಯಾಮ್ ನೋಡೋಕ್ಕಾಗಲಿಲ್ಲ, ದೂರದಿಂದ ನೋಡಿದ್ವಿ. ಬೋಟ್ ಐತೆ ಮತ್ತೆ ಇದೆ ಕೂಡಲ ಎಂಟ್ರಿ ಅಲ್ಲೇ ಐತೆ ಮಂಟಪ. ಮಂಟಪ ನೋಡಿಲ್ಲ. ಈಗ ಈ ಕಡೆಗಿಂದ ಮಲಪ್ರಭಾ ಹರ್ಕೊಂಡ್ ಬರ್ತಾ, ಈ ಕಡೆಗಿಂದ ಬರ್ತಾ ಇದೆಯಲ್ಲ, ಕಾಣ್ತಾ ಇದೆಯಲ್ಲ ಹೊಳಿ ನೋಡಲ್ಲಿ, ಅದು ಮಲಪ್ರಭಾ ಹರ್ಕೊಂಡ್ ಬರ್ತಾ. ಈ ಕಡೆ ಮತ್ತು ಕೃಷ್ಣಾ ನದಿ ಬಾ. ಈ ಕಡೆ ಕೃಷ್ಣಾ ನದಿ ಕಾಣ್ತಾ ಇದೆ. ಆ ಕಡೆಗೆ ಮಲಪ್ರಭಾ ನದಿ. ಈಗ ನೀರು ಒಂಡೈತಲ್ಲ, ಒಂಡಿರೋ ನೀರು ಮಲಪ್ರಭಾ ನೋಡಾಗ ಅಲ್ಲಿಂದ ಕೆಂಪು ನೀರು ಬರ್ತೈತೆ. ಈಗ ಇದು ಕೃಷ್ಣಾ ನದಿ ಭಾಳ ತಿಳಿದಿರ್ತೈತಿ, ಅಂದರೆ ಸ್ವಚ್ಛ ಇರ್ತೈತಿ ಭಾಳ. ಅದಕ್ಕೆ ಮಲಪ್ರಭಾ ನೀರು ಬಂದಲ್ಲೇ ಕೆಂಪೈತಿ. ಮೆಟ್ಲುಗಳು ಅದು ಮೊದಲಿನ ದಾರಿ, ಅಲ್ಲಿಂದ ಬಂದು ಈ ಐಕ್ಯ ಮಂಟಪಕ್ಕೆ ದಾರಿ ಇರ್ತದ. ನೀರೈತಿ, ಇದು ಕೃಷ್ಣಾ ನದಿ ನೀರು ನೋಡ್ರಿ. ಹಡಗಿನೊಳಗೆ ಸೇಫ್ಟಿ ಜಾಕೆಟ್, ಲೈಫ್ ಗಾರ್ಡ್ ಎಲ್ಲ ಅದಾವ್ರಿ, ಜನರಿಗೆ ಏನು ತೊಂದರೆ ಇಲ್ಲ. ಹಂಗೆ ಆಲಮಟ್ಟಿ ಡ್ಯಾಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಡ್ಯಾಮು ಇನ್ನೇನು ಮುಂದೆ ಕಾಣ್ತಾ ಇರಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಬಸ್ಸಿನಲ್ಲೇ ಎಲ್ಲ ಬಸ್ ಇಲ್ಲೇ ಬಂದು ಸ್ಟಾಪ್ ಆಗ್ತವೆ, ಆಲಮಟ್ಟಿಗೆ ಸ್ಟಾಪ್ ಆಗ್ತಾವೆ. ಈ ಕಡೆ ಕುಷ್ಟಗಿ ಕಡೆಯಿಂದ ಬರೋರಿಗೂ ಡೈರೆಕ್ಟ್ ಇಲ್ಲೇ ಬಂದು ಸ್ಟಾಪ್ ಆಗ್ತಾವೆ. ಈ ಕಡೆ ಬಿಜಾಪುರ ಕಡೆಯಿಂದ ಬರೋರು ಎಲ್ಲ ಬಸ್ಸು ಕೂಡ ಇಲ್ಲೇ ಸ್ಟಾಪ್ ಆಗ್ತಾವೆ. ವಾಪಸ್ ಹತ್ತುವಾಗ ಕೂಡ ಇಲ್ಲೇ ಬಂದು ಹತ್ಬೋದು. ಬಸ್ ಎಲ್ಲ ಸ್ಟಾಪ್ ಆಗ್ತಾವೆ. ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಬೇಗ ಬಸ್ ಸಿಗಲ್ಲ, ಮಧ್ಯಾಹ್ನ ಅಂತೂ ಸಿಗ್ತಾವೆ ಆಲ್ಮೋಸ್ಟ್ ಅಲ್ಲಿ ಬಸ್. ಇಲ್ಲಾಂದರೆ ಇಲ್ಲಿ ಬಸ್ ಯಾವ ಸಿಗಲಿಲ್ಲ ಅಂದರೂ ಕೂಡ ಅಲ್ಲಿ ನಡಗುಂದಿಗೆ ಹೋಗಿ ಹತ್ಕೋಬೋದು. ಅಂದರೆ ಎಲ್ಲ ಬಸ್ಸು, ಎಕ್ಸ್ಪ್ರೆಸ್ ಬಸ್ಸು ಕೂಡ ನಡಗುಂದಿ ಒಳಗೆ ಸ್ಟಾಪ್ ಆಗ್ತಾವೆ, ಅಲ್ಲಿ ಹತ್ಕೋಬೋದು. ಸೇಮ್ ಬೂದ್ರೊಳಗೆ ಬಿದ್ದರೆ ಸೇಮ್ ಗಿಡಕ್ಕೆ.